ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಕಳೆದ 10-15 ದಿನಗಳಿಂದ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮಾಡುವಂತ ಜನಪರ ಕಾರ್ಯಕ್ರಮಗಳನ್ನ ಹೋರಾಟಗಳನ್ನ ನೋಡ್ತಾ ಇದ್ದೀರಿ. ಉದಾಹರಣೆಗೆ ಲೋಕಾಯುಕ್ತ ಕಚೇರಿ ಮುಂದೆ ನೀರಿನ ಪೈಪು ಅಳವಡಿಸುವಂತ ಸಂದರ್ಭದಲ್ಲಿ ಸುಮಾರು 6 ತಿಂಗಳಿಂದ ಮಾಡಿದಂತ ಆ ಹೊಸ ರಸ್ತೆಯನ್ನು ಅಗೆದು ಈಗ ಪೈಪ್ ಲೈನ್ ಮಾಡಿ ರೋಡ್ ನ ಹದಗೆಡಿಸಿದರೆ ಅಲ್ಲಿಯೂ ಸಹ ಲೋಕಾಯುಕ್ತರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಮೈಸೂರು ಆಯುಕ್ತರ ಕಚೇರಿ, ಮೈಸೂರು ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಸುಮಾರು 6 ತಿಂಗಳಿಂದ ಸಮಸ್ಯೆ ಮೇಲೆ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಅಲ್ಲಿ ಅಧಿಕಾರಿಗಳು, ಇಂಜಿನಿಯರ್ಗಳು, ಗುತ್ತಿಗೆದಾರರ ಬೇಜವಾಬ್ದಾರಿ ತಂದಿದ್ದ ಸಾರ್ವಜನಿಕರಿಗೆ, ಪಾದಚಾರಿಗಳಿಗೆ, ವಾಹನ ಸವಾರರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅಲ್ಲೂ ಸಹ ಮೈಸೂರು ನಮ್ಮ ಪೊಲೀಸ್ ಆಯುಕ್ತರು ಸಹ ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ. ಮೈಸೂರು ಇನ್ನು ಮಲೆ ಮಹದೇಶ್ವರ ಮುಖ್ಯ ರಸ್ತೆಯಲ್ಲಿರುವ ನಮ್ಮ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆ ರೋಡ್ ರಿಪೇರಿಗೆ ಸಂಬಂಧಪಟ್ಟಂಗೆ ಅಲ್ಲೂ ಸಹ 2-3 ತಿಂಗಳು ಕೆಲಸ ಶುರು ಮಾಡಿ 2-3 ತಿಂಗಳಾಯ್ತು, ಅದನ್ನು ಸಹ ಪೂರ್ಣಗೊಳಿಸಿಲ್ಲ. ಈ ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ, ಲೋಕಾಯುಕ್ತ ಕಚೇರಿಗಳ ಮುಂದೆನೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂದಮೇಲೆ ಇನ್ನು ಜನಸಾಮಾನ್ಯರ ಮನೆಗಳ ಮುಂದೆ ಮೈಸೂರಿನಲ್ಲಿ ಇರ್ತಕ್ಕಂಥ 65 ನಗರ ಪಾಲಿಕೆ ವಾರ್ಡ್ಗಳಲ್ಲಿ ಎಷ್ಟೆಲ್ಲ ಅನ್ಯಾಯಗಳು ನಡೀಬಹುದು, ಎಷ್ಟೆಲ್ಲ ಅಕ್ರಮಗಳು ನಡೀಬಹುದು, ಇನ್ಯಾವ ರೀತಿ ಮಂದಗತಿಯಲ್ಲಿ ಕೆಲಸ ಮಾಡಬಹುದು ಹೇಳಿ. ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೆಲಸ ಮಾಡ್ತಾ ಇಲ್ಲ, ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಕೆಲಸ ಮಾಡ್ತಾ ಇಲ್ಲ, ಲೋಕಾಯುಕ್ತ ಕಚೇರಿ ಮುಂದೆ ಕೆಲಸ ಮಾಡ್ತಾ ಇಲ್ಲ. ಈ ಲೋಕಾಯುಕ್ತ ಅಧಿಕಾರಿಗಳು, ಈ ಜಿಲ್ಲಾಧಿಕಾರಿಗಳು, ಮೈಸೂರು ಪೊಲೀಸ್ ಆಯುಕ್ತರ ಕಚೇರಿಗಳು, ಈ 3 ಕಚೇರಿಗಳು 2 ಕಣ್ಣು 1 ಮೂಗಿದ್ದಂಗೆ ಮೈಸೂರಿಗೆ. ಇಂಥ ಜಾಗದಲ್ಲೇ ಇಷ್ಟೊಂದು ಬೇಜವಾಬ್ದಾರಿ ತಂದಿಂದ ಆ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಸಾರಿ ಈ ಅಧಿಕಾರಿಗಳು ಅವಲೋಕಿಸಬೇಕಾಗಿದೆ. ಜಿಲ್ಲಾಧಿಕಾರಿಗಳ ಕೆಲಸ ಏನು? ಹಾಗಾದ್ರೆ ನಾವಿಲ್ಲಿ ಹೋರಾಟ ನಮ್ಗೆ ತಿಕ್ಲಿ ಇಟ್ಕೊಂಡಿದ್ಯಾ? ನಮ್ಗೇನು ಹುಚ್ಚ ಇಟ್ಕೊಂಡಿದ್ಯಾ? ನಮ್ಗೇನ್ ಮನೆ ಮಠ ಇಲ್ವಾ? ನಾವಿಲ್ಲಿ ಏನು ಹೋರಾಟ ಮಾಡ್ತಾ ಇದ್ದೇವೆ? ನಾವಿ ಏನಕ್ಕೆ ಜನಗಳಿಗೆ ಕಣ್ತರಿಸ್ತಾ ಇದ್ದೇವೆ? ಜನರು ಸಹ ಬರ್ತಾ 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 ಮಂಕು ದಿಮೆಗಳಾಗ್ತಾ ಇದಾರೆ, ಸ್ವಾರ್ಥಿಗಳಾಗ್ತಾ ಇದಾರೆ, ಸ್ವಾರ್ಥಿಗಳಾಗಿ ಬದುಕ್ತಾ ಇದಾರೆ. ಜನ ಎಲ್ಲೂ ಸಹ ಪ್ರಶ್ನೆ ಮಾಡ್ತಾ ಇಲ್ಲ. ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಂಬಲ ಸೂಚಿಸ್ತಾ ಇರೋದ್ರಿಂದ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಶಕ್ತಿ ಮೀರಿ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಆದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರು, ಮಾನ್ಯ ಜಿಲ್ಲಾಧಿಕಾರಿಗಳು, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು, ನಮ್ಮ ಲೋಕಾಯುಕ್ತರು ಹೆಚ್ಚಿನ ಪ್ರಬಲವಾಗಿ ಹೊರಹೊಮ್ಮಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಾವು ಮನವಿ ಮಾಡುವುದರ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಬೇಕೇ ಬೇಕು, ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಇಷ್ಟೇಳಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಈ 3 ಸಂಸ್ಥೆಗಳಿಗೆ ಮನವಿ ಮಾಡ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ ನಮಸ್ಕಾರ, ಧನ್ಯವಾದಗಳು.